ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಕನ್ನಡ ಸ್ಟಡಿ ಜನರಲ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು CBSE ಕ್ಲಾಸ್ 10th ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅಂದರೆ ಡೆಮೊಕ್ರೆಟಿಕ್ ಪೊಲಿಟಿಕ್ಸ್ 2 ಅಂದರೆ ಸಿವಿಕ್ಸ್ದು ಚಾಪ್ಟರ್ 1 ಲೆಸನ್ ಇದೆಯಲ್ಲ, ಪವರ್ ಶೇರಿಂಗ್. ಸೊ ಆ ಲೆಸನ್ನ ಆ ಚಾಪ್ಟರ್ನ ನಾನು ಇವತ್ತು ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಓವರ್ವ್ಯೂನ ನೋಡೋಣ. ಚಾಪ್ಟರ್ ಫಸ್ಟ್ ಪೇಜಲ್ಲಿ ಇರೋವಂಥ ಓವರ್ವ್ಯೂ ಏನಂದರೆ, ಈಗ ಓವರ್ವ್ಯೂನ ನೋಡೋಣ. ಏನಪ್ಪ ಅಂದರೆ ಪವರ್ ಶೇರಿಂಗ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಈ 3 ಸಿಸ್ಟಮ್ ಆಗಿ ಆರ್ಗನ್ ಆಗಿ ಡಿವೈಡ್ ಆಗಿದೆ. ಸೊ ನಾವು ಇಲ್ಲಿ ಏನು ನೋಡ್ತೀವಿ ಅಂದರೆ, ಈ ಲೆಸನ್ ಅಂದರೆ ಪವರ್ ಶೇರಿಂಗ್ ಅನ್ನೋ ಒಂದು ಲೆಸನಲ್ಲಿ ಟವರ್ ಆಫ್ ಡೆಮೋಕ್ರಸಿ ಅಂದರೆ ಡೆಮೋಕ್ರಸಿದು ನಾವು ಹೋಲ್ ಲುಕ್ನ ನೋಡ್ತೀವಿ. ಯಾವ ಥರ ಅದು ಹೆಲ್ಪ್ ಮಾಡುತ್ತೆ, ಯಾವ ಥರ ಕಾನ್ಫ್ಲಿಕ್ಟ್ಸ್ನ ಅದು ರಿಸಾಲ್ವ್ ಮಾಡುತ್ತೆ ಅನ್ನೋದನ್ನ ನೋಡ್ತೀವಿ. ಆ್ಯಂಡ್ ಡೆಮೋಕ್ರಸಿ ಆಲ್ ಪವರ್ಸ್ ಡಸ್ ನಾಟ್ ರೆಸ್ಟ್ ವಿತ್ ಎನಿ ಒನ್ ಆರ್ಗನ್ ಆಫ್ ದ ಗವರ್ನಮೆಂಟ್. ಇದನ್ನು ನಾವು ಲಾಸ್ಟ್ ಇಯರೇ ಓದಿವಿ. ಅಂದರೆ ಡೆಮೋಕ್ರಸಿಲಿ ಆಲ್ ದ ಪವರ್ಸ್, ಎಲ್ಲ ಪವರ್ಸು ಕೂಡ ಒಂದೇ ಆರ್ಗನ್ ಅಂದರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ ಈ ಮೂರಲ್ಲಿ ಯಾವ್ದಾರ ಒಂದೇ ಆರ್ಗನಲ್ಲಿ ಅದು ರೆಸ್ಟ್ ಆಗಲ್ಲ. ಸೊ 3 ವಿಭಾಗ ಅಂದರೆ 3 ವಿಭಾಗಗಳಾಗಿ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಆಗಿ ಡಿವೈಡ್ ಆಗುತ್ತೆ. ಸೊ ನಾವು ಈ ಲೆಸನಲ್ಲಿ ಬೆಲ್ಜಿಯಂ ಆ್ಯಂಡ್ ಶ್ರೀಲಂಕಾ ಇವೆರಡು ಕಂಟ್ರಿನ ಎಕ್ಸಾಂಪಲ್ ಅಂದರೆ ಸ್ಟೋರಿ ಎಕ್ಸಾಂಪಲ್ ಆಗಿ ತಗೊಂಡು ನಮಗೆ ಡೆಮೋಕ್ರಸಿ ಬೇಕಾ, ಅದರಿಂದ ಆಗುವಂತಹ ಡಿಮ್ಯಾಂಡ್ಸ್, ಕಾನ್ಫ್ಲಿಕ್ಟ್ಸ್ ಅಂದರೆ ಅದರಿಂದ ಆಗುವಂಥ ಬೆನಿಫಿಟ್ಸ್ ಏನೇನು ಅನ್ನೋದು ತಿಳ್ಕೊತೀವಿ. ಡೆಮೋಕ್ರಸಿ ಅನ್ನೋವಂಥ ಗವರ್ನಮೆಂಟ್ ಬೇಕಾ, ಅದರಿಂದ ಯಾವ್ಯಾವ ಥರ ಬೆನಿಫಿಟ್ ಆಗುತ್ತೆ, ಈ ಎರಡು ಕಂಟ್ರಿ ಅವ್ರಿಗೆ ಬಂದಂಥ ಕಾನ್ಫ್ಲಿಕ್ಟ್ನ ಯಾವ ಥರ ರಿಸಾಲ್ವ್ ಮಾಡಿಕೊಂಡ್ರು ಅಂತ ಈ ಪವರ್ ಶೇರಿಂಗ್ ಅನ್ನೋ ಒಂದು ಚಾಪ್ಟರಲ್ಲಿ ನಾವು ನೋಡ್ತೀವಿ. ಸೊ ನಾವು ಅಷ್ಟೇ ಅಲ್ಲದೆ ಫಾರ್ಮ್ಸ್ ಆಫ್ ಪವರ್ ಶೇರಿಂಗ್ನು ಕೂಡ ನೋಡ್ತೀವಿ. ಸೊ ಈಗ ಬೆಲ್ಜಿಯಂ ಆ್ಯಂಡ್ ಶ್ರೀಲಂಕಾ ಎರಡು ಕಂಟ್ರಿ ಆಗಿರೋದ್ರಿಂದ ಈ ಬೆಲ್ಜಿಯಂ ಆ್ಯಂಡ್ ಶ್ರೀಲಂಕಾದು ನಾವು ಎಥ್ನಿಕ್ ಕಾನ್ಫಿಗರೇಷನ್ನ ನೋಡೋಣ. ಹಾಗೆ ಬೆಲ್ಜಿಯಂ ಮತ್ತು ಶ್ರೀಲಂಕಾ ಅದಕ್ಕೆ ಬಂದಂಥ ಕಾನ್ಫ್ಲಿಕ್ಟ್ನ ಯಾವ ಥರ ರಿಸಾಲ್ವ್ ಮಾಡಿಕೊಂಡ್ರು ಅಂತ ಸಪ್ರೇಟಾಗಿ ನೋಡೋಣ. ಆಮೇಲೆ ಫಾರ್ಮ್ಸ್ ಆಫ್ ಪವರ್ ಶೇರಿಂಗ್ನ ನೋಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಬೆಲ್ಜಿಯಂ ಕಂಟ್ರಿನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಸೊ ಬೆಲ್ಜಿಯಂ ಅನ್ನೋದು ಸ್ಮಾಲ್ ಕಂಟ್ರಿ ಇನ್ ಯುರೋಪ್. ನಾವು ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ನೋಡಿದ್ರೆ ಬೆಲ್ಜಿಯಂ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಸೊ ನಾವು ಅದೇ ಅಕಾರ್ಡಿಂಗ್ ವೈಸರಿ ಹೋಗೋಣ. ಸೊ ಬೆಲ್ಜಿಯಂ ಇಸ್ ಅ ಕಂಟ್ರಿ, ಅದು ಸ್ಮಾಲ್ ಕಂಟ್ರಿ ಇನ್ ಯುರೋಪ್. ಅದೊಂದು ಸ್ಮಾಲ್ ಕಂಟ್ರಿ ಇನ್ ಯುರೋಪ್ ಆ್ಯಂಡ್ ಸ್ಮಾಲರ್ ಇನ್ ಏರಿಯಾ ದೆನ್ ದ ಸ್ಟೇಟ್ ಆಫ್ ಹರಿಯಾಣ. ಸೊ ಅದು ಹರಿಯಾಣಗಿಂತ ಚಿಕ್ಕದಾಗಿದೆ, ಏರಿಯಾ ವೈಸಲ್ಲಿ ಹರಿಯಾಣಗಿಂತ ಚಿಕ್ಕದಾಗಿದೆ. ಆ್ಯಂಡ್ ಇಟ್ ಹ್ಯಾಸ್ ಅ ಬಾರ್ಡರ್ಸ್ ವಿತ್ ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ಜರ್ಮನಿ ಆ್ಯಂಡ್ ಲುಕ್ಸೆಂಬರ್ಗ್. ಅಂದರೆ ಬೆಲ್ಜಿಯಂ ಶೇರ್ಸ್ ಇಟ್ಸ್ ಬಾರ್ಡರ್ ವಿತ್ ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ಜರ್ಮನಿ ಆ್ಯಂಡ್ ಲುಕ್ಸೆಂಬರ್ಗ್. ಈ ಪಾಯಿಂಟ್ನ ಕೇಳಿದ್ರೆ ಈ ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ವಶನ್ ಕೇಳ್ಬೋದು ದ ಬೆಲ್ಜಿಯಂ ಇನ್ ವಿಚ್ ಕಂಟ್ರೀಸ್ ಡಸ್ ದ ಬೆಲ್ಜಿಯಂ ಶೇರ್ಸ್ ಇಟ್ಸ್ ಬಾರ್ಡರ್ಸ್ ಅಂತ ಕೇಳ್ಬೋದು. 1 ಮಾರ್ಕ್ ಕ್ವಶನ್ಸ್ಗೆ ಕೇಳ್ತಾರೆ. ಸೊ ಆವಾಗ ನೀವು ಈ ಪಾಯಿಂಟ್ನ ಈ ಫ್ರಾನ್ಸ್, ನೆದರ್ಲ್ಯಾಂಡ್, ಜರ್ಮನಿ ಆ್ಯಂಡ್ ಲಕ್ಸೆಂಬರ್ಗ್ ಈ 4 ದೇಶಗಳ ಹೆಸರನ್ನು ನೀವು ಬರಿಬೇಕಾಗತ್ತೆ. ಆ್ಯಂಡ್ ಪಾಪ್ಯುಲೇಷನ್ ಆಫ್ 1 crore, ಅಬೌಟ್ ಹಾಫ್ ದ ಪಾಪ್ಯುಲೇಷನ್ ಆಫ್ ಹರಿಯಾಣ. ಬೆಲ್ಜಿಯಮಲ್ಲಿ 1 crore ಪಾಪ್ಯುಲೇಷನ್ ಇದ್ದಾರೆ, ಅಂದರೆ ಹಾಫ್ ದ ಪಾಪ್ಯುಲೇಷನ್ ಆಫ್ ಹರಿಯಾಣದಲ್ಲಿ ಇದಕ್ಕಿಂತ ಜಾಸ್ತಿ ಇದ್ದಾರೆ. ಅದರಲ್ಲಿ ಹಾಫ್ ಪಾಪ್ಯುಲೇಷನ್ ಬಂದು ಬೆಲ್ಜಿಯಂ ಅನ್ನೋದನ್ನ ಕೊಟ್ಟಿದ್ದಾರೆ. ಇದು ಬಂದು ಬೆಲ್ಜಿಯಂ ಕಂಟ್ರಿದು ಓವರ್ ವ್ಯೂ. ಸೊ ಇದು ಸ್ಮಾಲ್ ಕಂಟ್ರಿ ಇನ್ ಯುರೋಪ್ ಆಗಿದೆ ಆ್ಯಂಡ್ ಇಟ್ ಹ್ಯಾಸ್ ಅ ಬಾರ್ಡರ್ ಅಂದರೆ ಶೇರ್ಸ್ ದ ಬಾರ್ಡರ್ ವಿತ್ ಫ್ರಾನ್ಸ್, ನೆದರ್ಲ್ಯಾಂಡ್, ಜರ್ಮನಿ ಆ್ಯಂಡ್ ಲುಕ್ಸೆಂಬರ್ಗ್. ಅದ್ರ ಏರಿಯಾ ಸ್ಮಾಲರ್ ದೆನ್ ದ ಹರಿಯಾಣ ಮತ್ತು 1 crore ಪಾಪ್ಯುಲೇಷನ್ ಇದ್ದಾರೆ, ಹಾಫ್ ಅಬೌಟ್ ದ ಪಾಪ್ಯುಲೇಷನ್ ಆಫ್ ಹರಿಯಾಣ ಇದ್ದಾರೆ. ಸೊ ಈಗ ನೋಡ್ಬೋದು ನೀವು ಬೆಲ್ಜಿಯಂದು ಎಥ್ನಿಕ್ ಕಾಂಪೋಸಿಷನ್ ಬಗ್ಗೆ ನೋಡೋಣ. ನಾವು ಬೆಲ್ಜಿಯಂದು ಎಥ್ನಿಕ್ ಕಾಂಪೋಸಿಷನ್ ಬಗ್ಗೆ ನೋಡೋಣ. ಸೊ ಏನಪ್ಪ ಅಂದರೆ ಇಲ್ಲಿ ಬೆಲ್ಜಿಯಂ ಟೋಟಲ್ ಪಾಪ್ಯುಲೇಷನ್ ಬಂದು 59% ಅಂದರೆ ಲೀವ್ಸ್ ಇನ್ ಫ್ಲೆಮಿಶ್ ರೀಜನ್. 100%ಅಲ್ಲಿ ಈ 59% ಲೀವ್ಸ್ ಇನ್ ಫ್ಲೆಮಿಶ್ ರೀಜನ್ ಆ್ಯಂಡ್ ಸ್ಪೀಕ್ ಡಚ್ ಲ್ಯಾಂಗ್ವೇಜ್. ಸೊ 100% ಇದರಲ್ಲಿ 59% ಜನ ಫ್ಲೆಮಿಶ್ ರೀಜನ್ ಅನ್ನೋ ಇದರಲ್ಲಿ ಇರ್ತಾರೆ ಆ್ಯಂಡ್ ಸ್ಪೀಕ್ ಡಚ್ ಲ್ಯಾಂಗ್ವೇಜ್ನ ಮಾತಾಡ್ತಾರೆ. ಆ್ಯಂಡ್ 40% ಪೀಪಲ್ ಲೀವ್ ಇನ್ ದ ವ್ಯಾಲ್ಗೋನಿಯಾ ರೀಜನ್ ಆ್ಯಂಡ್ ಸ್ಪೀಕ್ ಫ್ರೆಂಚ್. ಸೊ ಏನಪ್ಪ ಅಂದರೆ 40% ಜನದಲ್ಲಿ ವ್ಯಾಲ್ಗೋನಿಯಾ ರೀಜನಲ್ಲಿ ಇದ್ದು ಅವರು ಫ್ರೆಂಚ್ನ ಮಾತಾಡ್ತಾರೆ. ಆ್ಯಂಡ್ ರಿಮೈನಿಂಗ್ 100%ಅಲ್ಲಿ ರಿಮೈನಿಂಗ್ ಇನ್ 1% ಜನ ಬಂದು ಜರ್ಮನ್ ಅಂದರೆ ಸ್ಪೀಕ್ಸ್
ಸೊ ಬೆಲ್ಜಿಯನ್ಸು 1% ಆಫ್ ಬೆಲ್ಜಿಯನ್ ಸ್ಪೀಕ್ಸ್ ಜರ್ಮನ್. ಸೊ 100% 1% ಬೆಲ್ಜಿಯಂ ಏನು ಮಾತಾಡ್ತಾರೆ, ಜರ್ಮನ್ನ ಲ್ಯಾಂಗ್ವೇಜ್ನ ಮಾತಾಡ್ತಾರೆ. ಸೊ ಇದು ನಮ್ಮ 100% ಒಂದು ಎಥ್ನಿಕ್ ಕಾಂಪೋಸಿಷನ್ ಆಫ್ ಬೆಲ್ಜಿಯಂ ಅಲ್ಲಿ 59% ಟೋಟಲ್ ಪಾಪ್ಯುಲೇಷನ್ ಫ್ಲೆಮಿಶ್ ರೀಜನ್ ಇದ್ದು ಡಚ್ ಮಾತಾಡ್ತಾರೆ. ಆ್ಯಂಡ್ 40% ಆಫ್ ದ ಪೀಪಲ್ ವ್ಯಾಲಿಯೋನಿಯಾ ರೀಜನ್ ಇದ್ದು ಸ್ಪೀಕ್ ಫ್ರೆಂಚ್. ಆ್ಯಂಡ್ 1% ಆಫ್ ದ ಪೀಪಲ್ ಬೆಲ್ಜಿಯನ್ ಸ್ಪೀಕ್ ಜರ್ಮನ್. ಸೊ ಲ್ಯಾಂಗ್ವೇಜ್ನ ಮಾತಾಡ್ತಾರೆ. ಇದು ಎಥ್ನಿಕ್ ಕಾಂಪೋಸಿಷನ್ ಆಫ್ ಬೆಲ್ಜಿಯಂ ಆಗಿತ್ತು. ಸೊ ಈಗ ನಾವು ಬೆಲ್ಜಿಯಮ್ದು ಎಥ್ನಿಕ್ ಕಾಂಪೋಸಿಷನ್ನ ನೋಡಿದ್ವಿ. ಸೊ ಈಗ ನಾವು ಬೆಲ್ಜಿಯಮ್ದು ಕ್ಯಾಪಿಟಲ್ ಸಿಟಿ ಆದಂಥ ಬ್ರುಸೆಲ್ಸ್, ಬೆಲ್ಜಿಯಮ್ದು ಕ್ಯಾಪಿಟಲ್ ಸಿಟಿ ಬಂದು ಬ್ರುಸೆಲ್ಸು. ಸೊ ಅದ್ರದ್ದು ಎಥ್ನಿಕ್ ಕಾಂಪೋಸಿಷನ್ನ ನಾವು ಈಗ ನೋಡೋಣ. ನಾವು ಇಷ್ಟೊತ್ತವರೆಗೂ ಬೆಲ್ಜಿಯಮ್ದು ಎಥ್ನಿಕ್ ಕಾಂಪೋಸಿಷನ್ನ ನೋಡಿದ್ವಿ. ಈಗ ಬೆಲ್ಜಿಯಮ್ದು ಕ್ಯಾಪಿಟಲ್ ಸಿಟಿ ಆದಂತಹ ಬ್ರುಸೆಲ್ಸ್ದು ಎಥ್ನಿಕ್ ಕಾಂಪೋಸಿಷನ್ನ ನೋಡೋಣ ಈಗ. ಸೊ ಈಗ 80% ಪೀಪಲ್ ಸ್ಪೀಕ್ಸ್ ಫ್ರೆಂಚ್ ಆ್ಯಂಡ್ 20% ಆರ್ ಡಚ್ ಸ್ಪೀಕಿಂಗ್ ಪೀಪಲ್ ಇನ್ ದ ಕ್ಯಾಪಿಟಲ್ ಸಿಟಿ ಆಫ್ ಬ್ರುಸೆಲ್ಸ್, ಬೆಲ್ಜಿಯಮ್ದು. ಬೆಲ್ಜಿಯಂ ಕ್ಯಾಪಿಟಲ್ ಸಿಟಿ ಬಂದು ಬ್ರುಸೆಲ್ಸು. ಸೊ 80% ಪೀಪಲ್ ಫ್ರೆಂಚ್ ಮಾತಾಡ್ತಾರೆ, ಹಾಗೆ 20% ಪೀಪಲ್ ಡಚ್ ಸ್ಪೀಕಿಂಗ್ ಇನ್ ಬ್ರುಸೆಲ್ಸ್. ಸೊ ಇಲ್ಲೇನಾಯಿತು ಅಂದರೆ ನಾವು ನೋಡ್ಬೋದು, ಬೆಲ್ಜಿಯಮಲ್ಲಿ ಟೋಟಲ್ ಪಾಪ್ಯುಲೇಷನಲ್ಲಿ 59% ಬಂದು ಡಚ್ ಸ್ಪೀಕಿಂಗ್ ಆಗಿದ್ರು, ಹಾಗೆಯೇ 40% ಬಂದು ಫ್ರೆಂಚ್ ಸ್ಪೀಕಿಂಗ್ ಆಗಿದ್ರು. ಬಟ್ ಇಲ್ಲೇನಾಗಿದೆ, ಫ್ರೆಂಚ್ ಸ್ಪೀಕಿಂಗ್ ಬಂದು ಮೆಜಾರಿಟಿ ಇದ್ದು ಡಚ್ ಸ್ಪೀಕಿಂಗ್ ಬಂದು ಮೈನಾರಿಟಿ ಆಗಿದೆ. ಸೊ ದ ಮೈನಾರಿಟಿ ಫ್ರೆಂಚ್ ಸ್ಪೀಕಿಂಗ್ ಕಮ್ಯುನಿಟಿ ವಾಸ್ ರಿಲೇಟಿವ್ಲಿ ರಿಚ್ ಆ್ಯಂಡ್ ಪವರ್ಫುಲ್. This was resented by the Dutch who got the benefit economic development and education much later. ಸೊ ಇಲ್ಲಿ ಬೆಲ್ಜಿಯಮಲ್ಲಿ ಮೈನಾರಿಟಿ ಆದಂತಹ ಫ್ರೆಂಚ್ ಸ್ಪೀಕಿಂಗ್ ವಾಸ್ ರಿಲೇಟಿವ್ಲಿ ರಿಚ್ ಆ್ಯಂಡ್ ಪವರ್ಫುಲ್. ಬಟ್ ಯಾವುದಕ್ಕೆ ಡಚ್ಗೆ ಯಾವುದ್ಯಾವುದು 59% ಯಾವುದಿತ್ತೋ ಅದಕ್ಕೆ ಬೆನಿಫಿಟ್ ಎಕನಾಮಿಕ್ ಡೆವಲಪ್ಮೆಂಟ್ ಎಜುಕೇಷನು ಲೇಟರ್, ಅಂದರೆ ಸ್ವಲ್ಪ ದಿನಗಳ ನಂತರ ಅವ್ರಿಗೆ ಬೆನಿಫಿಟ್ ಅನ್ನೋದು ಸಿಕ್ತು. ಯಾರಿಗೆ? ಡಚ್ ಸ್ಪೀಕಿಂಗ್ ವಾಸ್ ಮೆಜಾರಿಟಿ ಇನ್ ದ ಬೆಲ್ಜಿಯಂ. ಮತ್ತು ಮೈನಾರಿಟಿ ಫ್ರೆಂಚ್ ಬಂದು ಬೆಲ್ಜಿಯಮಲ್ಲಿ ಇದ್ದಿದ್ದಲ್ವಾ. ಸೊ ಮೈನಾರಿಟಿ ಅವ್ರಿಗೆ ಬೇಗನೆ ರಿಲೇಟಿವ್ಲಿ ರಿಚ್ ಆ್ಯಂಡ್ ಪವರ್ಫುಲ್ ಆಗಿದ್ರು ಬೆಲ್ಜಿಯಂ ಅವರು. ಆ್ಯಂಡ್ ಡಚ್ ಸ್ಪೀಕಿಂಗ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅವರು ಎಜುಕೇಷನ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಎಲ್ಲ ಅವ್ರಿಗೆ ಲೇಟರ್ ಆಗಿ ಸಿಕ್ತು, ಯಾಕೆ ಅವರು ಮೆಜಾರಿಟಿ ಆಗಿದ್ರಲ್ಲ. ಸೊ ಅದಕ್ಕೋಸ್ಕರ ಇದೆರಡು ಒಂದು ಮೇನ್ ರೀಸನ್ ಕಾನ್ಸೆಪ್ಟ್ ಇಂದ ನಮ್ಗೆ ಟೆನ್ಷನ್ ಅನ್ನೋದು ಅರೈಸ್ ಆಯ್ತು ಇಲ್ಲಿ. ಸೊ ನಮ್ಗಿಲ್ಲಿ ಟೆನ್ಷನ್ ಅನ್ನೋದು ಅರೈಸ್ ಆಯಿತು ಬಿಟ್ವೀನ್ ಡಚ್ ಸ್ಪೀಕಿಂಗ್ ಆ್ಯಂಡ್ ದ ಫ್ರೆಂಚ್ ಸ್ಪೀಕಿಂಗ್ ಪೀಪಲ್ ಮಧ್ಯ. ಯಾವುದಕ್ಕೋಸ್ಕರ ಅಂದರೆ ಈ ಬೆಲ್ಜಿಯಮಲ್ಲಿ ಡಚ್ ಸ್ಪೀಕಿಂಗ್ ಅವರು ಮೆಜಾರಿಟಿ ಇದ್ದು ಫ್ರೆಂಚ್ ಸ್ಪೀಕಿಂಗ್ ಅವರು ಮೈನಾರಿಟಿ ಇದ್ದು, ಹಾಗೆ ಕ್ಯಾಪಿಟಲ್ ಸಿಟಿ ಆದಂಥ ಬ್ರುಸೆಲ್ಸ್ ಅಲ್ಲಿ ಫ್ರೆಂಚ್ ಸ್ಪೀಕಿಂಗ್ ಒಂದು ಮೆಜಾರಿಟಿ ಇದ್ದು ಡಚ್ ಸ್ಪೀಕಿಂಗ್ ಒಂದು ಮೈನಾರಿಟಿ ಇದ್ದಾರೆ. ಸೊ ಈ ಎರಡಕ್ಕೋಸ್ಕರ ಕಾನ್ಫ್ಲಿಕ್ಟ್ ಅಂದರೆ ಟೆನ್ಷನ್ ಅನ್ನೋದು ಅರೈಸ್ ಆಯಿತು. ಯಾವುದ್ರ ಮಧ್ಯ? ಡಚ್ ಸ್ಪೀಕಿಂಗ್ ಮತ್ತು ಫ್ರೆಂಚ್ ಸ್ಪೀಕಿಂಗ್ ಕಮ್ಯುನಿಟಿ ಮಧ್ಯ. ಯಾವಾಗ? ಡ್ಯೂರಿಂಗ್ ಈ ಕಾನ್ಫ್ಲಿಕ್ಟ್ ಅನ್ನೋದು ಅರೈಸ್ ಆಗಿದ್ದು 1950s ಇಂದ 1960s. ಈ ಎರಡು ಬಿಟ್ವೀನಲ್ಲಿ ಟೆನ್ಷನ್ ಕಾನ್ಫ್ಲಿಕ್ಟ್ ಅನ್ನೋದು ಈ ಫ್ರೆಂಚ್ ಸ್ಪೀಕಿಂಗ್ ಮತ್ತು ಡಚ್ ಸ್ಪೀಕಿಂಗ್ ಕಮ್ಯುನಿಟಿ ಮಧ್ಯ ಸ್ಟಾರ್ಟ್ ಆಯಿತು. ಸೊ ಈಗ ನಿಮ್ಗೆ ಗೊತ್ತಾಯಿತು, ಡ್ಯೂರಿಂಗ್ 1950s ಆ್ಯಂಡ್ 1960s ಮಧ್ಯ ಟೆನ್ಷನ್ ಮತ್ತು ಕಾನ್ಫ್ಲಿಕ್ಟು ಅರೈಸ್ ಆಯಿತು ಡಚ್ ಸ್ಪೀಕಿಂಗ್ ಮತ್ತು ಫ್ರೆಂಚ್ ಸ್ಪೀಕಿಂಗ್ ಮಧ್ಯದಲ್ಲಿ. ಸೊ ಇನ್ನೊಂದು ಏನಂದರೆ ಮುಖ್ಯ ಪಾಯಿಂಟ್ ಏನಂದರೆ ಟೆನ್ಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ ವಾಸ್ ಮೋರ್ ಆಕ್ಯೂಟ್ ಇನ್ ಬ್ರುಸೆಲ್ಸ್. ಬೆಲ್ಜಿಯಂ ಕಂಟ್ರಿಗಿಂತ ಅದ್ರ ಕ್ಯಾಪಿಟಲ್ ಸಿಟಿ ಆದಂಥ ಬ್ರುಸೆಲ್ಸಲ್ಲಿ ಟೆನ್ಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ ಬಂದು ತುಂಬಾ ಅಕ್ಯೂಟ್ ಅಂದರೆ ಸೀರಿಯಸ್ ಪ್ರಾಬ್ಲಮ್ನ ಹೊಂದಿತ್ತು. ಯಾಕೆ ಅಂದರೆ ಬಿಕಾಸ್ ಬ್ರುಸೆಲ್ಸ್ ಅನ್ನೋ ಒಂದು ಕ್ಯಾಪಿಟಲ್ ಸಿಟಿ presented a special problem that Dutch speaking people was majority in the country. ನೀವು ನೋಡ್ದಂಗೆ 59% ಆಫ್ ಪೀಪಲ್ ಡಚ್ ಸ್ಪೀಕಿಂಗ್ ಅವರು ಕಂಟ್ರಿ ಅಂದರೆ ಬೆಲ್ಜಿಯಮಲ್ಲಿ ಇದ್ರು. ಬಟ್ ಮೈನಾರಿಟಿ ಆ್ಯಂಡ್ ದ ಕ್ಯಾಪಿಟಲ್ ಬರೀ 20% ಮಾತ್ರ ಪೀಪಲು ಡಚ್ ಸ್ಪೀಕಿಂಗ್ ಆಗಿದ್ರು ಎಲ್ಲಿ? ಕ್ಯಾಪಿಟಲ್ ಸಿಟಿ ಆದಂಥ ಬ್ರುಸೆಲ್ಸಲ್ಲಿ. ಸೊ ಇದು ಟೆನ್ಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ನ ಅರೈಸ್ ಮಾಡ್ತು. ಯಾವ್ದ್ರ ಮಾಡ್ತೀಯ ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ಸೊ ಇದನ್ನು ಅವ್ರು ಯಾವ ಥರ ರಿಸಾಲ್ವ್ ಮಾಡ್ಕೊಂಡ್ರು ಅಂತ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಸೊ ಇದೇ ಥರ ಸಿಚುವೇಶನ್ನ ಶ್ರೀಲಂಕಾ ಅನ್ನೋ ಒಂದು ಕಂಟ್ರೀಲಿ ಅದಕ್ಕೆ ಎಥ್ನಿಕ್ ಕಾಂಪೋಸಿಷನ್ ಅವರು ಯಾವ ಥರ ರಿಸಾಲ್ವ್ ಮಾಡ್ಕೊಂಡ್ರು ಅನ್ನೋದನ್ನ ನೋಡೋಣ. ಆಮೇಲೆ ನಾವು ಬೆಲ್ಜಿಯಮು ಈ ಥರ ಕಾನ್ಫ್ಲಿಕ್ಟ್ನ ಯಾವ ಥರ ರಿಸಾಲ್ವ್ ಮಾಡ್ಕೋತು ಅಂತ ನೋಡೋಣ. ಸೊ ಫಸ್ಟು ಶ್ರೀಲಂಕಾದಲ್ಲಿ ಸಿಚುವೇಶನ್ ಇದೇ ಥರ ಇದ್ದಾಗ ಮತ್ತು ಅದು ಎಥ್ನಿಕ್ ಕಾಂಪೋಸಿಷನು
ಹೇಗಿತ್ತು ಅಂತ ನೋಡ್ಬಿಟ್ಟು, ಹಾಗೆ ಬೆಲ್ಜಿಯಂ ಆ್ಯಂಡ್ ಶ್ರೀಲಂಕಾದು ಅಕೊಮಡೇಷನ್ ಆ್ಯಂಡ್ ಮೆಜಾರಿಟಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ನ ನೋಡೋಣ. ಸೊ ಈಗ ಶ್ರೀಲಂಕಾದ ಎಥ್ನಿಕ್ ಕಾಂಪೋಸಿಷನ್ ನೋಡೋಣ, ಹಾಗೆ ಶ್ರೀಲಂಕಾ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಷ್ಟೊತ್ತವರೆಗೂ ನೋಡಿದ್ರಿ ಬೆಲ್ಜಿಯಂ ಬಗ್ಗೆ ಮತ್ತೆ ಅಲ್ಲಿನ ಎಥ್ನಿಕ್ ಕಾಂಪೋಸಿಷನ್ ಬಗ್ಗೆ. ಅಷ್ಟೇ ಅಲ್ಲದೆ ಅದರ ಕ್ಯಾಪಿಟಲ್ ಸಿಟಿ ಆದಂತಹ ಬ್ರಿಸೆಲ್ಸ್ ಬಗ್ಗೆನೂ ಕೂಡ ನಾವು ನೋಡಿದ್ವಿ, ಮತ್ತೆ ಅದ್ರ ಎಥ್ನಿಕ್ ಕಾಂಪೋಸಿಷನ್ ಕೂಡ ತಿಳ್ಕೊಂಡ್ವಿ. ಈಗ ನಾವು ಅದೇ ಸಿಚುವೇಶನ್ ಕಂಪೇರ್ ಮಾಡೋಣ ಶ್ರೀಲಂಕಾ ಜೊತೆ. ಸೊ ಶ್ರೀಲಂಕಾ ಈಸ್ ಎನ್ ಐಲ್ಯಾಂಡ್ ನೇಷನ್. ಸೊ ಫ್ಯೂ ಕಿಲೋಮೀಟರ್ ಆಫ್ ದ ಸದರ್ನ್ ಕೋಸ್ಟ್ ಆಫ್ ತಮಿಳ್ನಾಡು. ಸೊ ಇದು ಬಂದು ಐಲ್ಯಾಂಡ್ ನೇಷನ್ ಶ್ರೀಲಂಕಾ ಬಂದು, ಮತ್ತೆ ಇದು ಸದರ್ನ್ ಕೋಸ್ಟ್ ಆಫ್ ತಮಿಳ್ನಾಡು ಕಡೆ ಬರುತ್ತೆ, ಫ್ಯೂ ಕಿಲೋಮೀಟರ್ಸ್. ಆ್ಯಂಡ್ 2 crore ಪೀಪಲ್ ಸೇಮ್ ಇನ್ ಹರಿಯಾಣ. ಈ ಪಾಯಿಂಟ್ನ ನೀವು ನೋಡಿದ್ರೆ ಬೆಲ್ಜಿಯಮಲ್ಲಿ ಹಾಫ್ ಆಫ್ ದ ಪಾಪ್ಯುಲೇಷನ್ ಆಫ್ ಹರಿಯಾಣ ಇದ್ರು, ಬಟ್ ಇಲ್ಲಿ 2 crore ಪೀಪಲ್ ಇದ್ರೆ ಸೇಮ್ ಇನ್ ದ ಹರಿಯಾಣ. ಆ್ಯಂಡ್ ಡೈವರ್ಸ್ ಪಾಪ್ಯುಲೇಷನ್ ಕೂಡ ಇದೆ. ಹೇಗೆ ನಾವು ಸೌತ್ ಏಷ್ಯಾ ರೀಜನಲ್ಲಿ ನೋಡ್ತೀವಿ ಡೈವರ್ಸ್ ಪಾಪ್ಯುಲೇಷನ್ನ, ಈ ಶ್ರೀಲಂಕಾದಲ್ಲೂ ಕೂಡ, ಈ ಶ್ರೀಲಂಕಾ ಒಂದು ನೇಷನಲ್ಲೂ ಕೂಡ ನೀವು ನೋಡ್ಬೋದು ಡೈವರ್ಸ್ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಪಾಪ್ಯುಲೇಷನ್ ಕೂಡ ಇದೆ, ಡೈವರ್ಸ್ ಪಾಪ್ಯುಲೇಷನ್ ಇದೆ ಅಂತ ನೋಡ್ಬೋದು. ಸೊ ಇವಾಗ ನಾವು ಅದು ಎಥ್ನಿಕ್ ಕಾಂಪೋಸಿಷನ್ ತಿಳ್ಕೊಳ್ಳೋಣ. ಸೊ ನಾವೀಗ ಇಷ್ಟೊತ್ತವರೆಗೂ ಶ್ರೀಲಂಕಾ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ನಾವು ಶ್ರೀಲಂಕಾದಲ್ಲಿ ಎಥ್ನಿಕ್ ಕಾಂಪೋಸಿಷನ್ ನೋಡೋಣ, ಹಾಗೆ ಮೇಜರ್ ಸೋಷಿಯಲ್ ಗ್ರೂಪ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಸೊ ಶ್ರೀಲಂಕಾದಲ್ಲಿ ಮೇಜರ್ ಸೋಷಿಯಲ್ ಗ್ರೂಪ್ ಅಂದರೆ ಸಿನಾಲಾ ಸ್ಪೀಕರ್ಸ್, ಯಾಕೆಂದ್ರೆ ಅವರು 74% ಇದ್ದಾರೆ. ಸಿನಾಲಾ ಸ್ಪೀಕರ್ಸ್ ಅಂದರೆ ಸಿನಾಲಾ ಮಾತಾಡುವಂತಹ ಪಾಪ್ಯುಲೇಷನ್ 74% ಇದ್ದಾರೆ, ಹಾಗೆ ತಮಿಳ್ ಸ್ಪೀಕರ್ ಒಂದು 18% ಇದ್ದಾರೆ. ಇದರಲ್ಲಿ ನಾವೇನು ತಿಳ್ಕೊಬೋದು ಅಂದರೆ ಸಿನಾಲಾ ಒಂದು ಮೇಜರ್ ಸೋಷಿಯಲ್ ಗ್ರೂಪ್ ಇಂದ ಶ್ರೀಲಂಕಾ. ಅಷ್ಟೇ ಅಲ್ಲದೆ ತಮಿಳ್ಸ್ ಅಲ್ಲಿ 2 ಸಬ್ ಗ್ರೂಪ್ಸ್ ಆಗಿದೆ. ಏನಪ್ಪಾ ಅಂದ್ರೆ ನೀವೇನು ನೋಡಬೇಕು ಅಂದರೆ ತಮಿಳ್ ನೇಟಿವ್ಸ್ ಆಫ್ ದ ಕಂಟ್ರಿ ಆರ್ ಕಾಲ್ ದ ಶ್ರೀಲಂಕನ್ ತಮಿಳ್ಸ್. ಸೊ ಶ್ರೀಲಂಕಾ ಒಂದು ನೇಟಿವ್ ಅಲ್ಲೇ ಹುಟ್ಟಿ ಬೆಳೆದಿರುವಂತಹ ತಮಿಳ್ಸ್ಗೆ ನಾವು ಶ್ರೀಲಂಕನ್ ತಮಿಳ್ಸ್ ಅಂತ ಹೇಳ್ತೀವಿ. ಸೊ ಇವರು 13% ಇದ್ದಾರೆ. ಹಾಗೇನೆ ಇನ್ನೊಂದು ಸಬ್ ಕ್ಯಾಟಗರಿ ಏನಂದ್ರೆ ಹೂಸ್ ಫಾದರ್ ಕೇಮ್ ಫ್ರಮ್ ಇಂಡಿಯಾ. ಅಂದ್ರೆ ನೀವು ಡ್ಯೂರಿಂಗ್ ಕೊಲೋನಿಯಲ್ ಪೀರಿಯಡ್ ಅಲ್ಲಿ ನೀವು ನೋಡಿದೀರಾ, ಫಾದರ್ಸ್ ಅಂದ್ರೆ ಅವರಪ್ಪ, ಅವ್ರ ಮುತ್ತಾತ, ಅವರು ಬಂದಿರೋದು ಗ್ರ್ಯಾಂಡ್ ಫಾದರ್ಸ್, ಅವರು ಬಂದು ಈ ತಮಿಳ್ ಶ್ರೀಲಂಕಾದಲ್ಲಿ ಸೆಟಲ್ ಆಗಿ ಈ ಪ್ಲಾಂಟೇಶನ್ ಅನ್ನೋ ಒಂದು ವರ್ಕರ್ಸ್ ನೋಡಿರ್ಬೋದು ನೀವು ಮುಂದೆ ಈ ಹಿಸ್ಟ್ರಿಯಲ್ಲಿ ನೋಡ್ತೀರಾ. ಹೌಸ್ ಫಾದರ್ ಕೇಮ್ ಫ್ರಮ್ ಇಂಡಿಯಾ ಆಸ್ ಅ ಪ್ಲಾಂಟೇಶನ್ ವರ್ಕರ್ಸ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಆರ್ ಕಾಲ್ಡ್ ದ ಇಂಡಿಯನ್ ತಮಿಳ್ಸ್. ಸೊ ಇವ್ರನ್ನ ಯಾರು ಬೇರೆ ಈ ಇಂಡಿಯಾದಿಂದ ಬಂದು ಪ್ಲಾಂಟೇಶನ್ ವರ್ಕರ್ಸ್ ಆಗಿ ಶ್ರೀಲಂಕಾದಲ್ಲಿ ಇದ್ರೋ ಅವ್ರನ್ನ ನಾವು ಇಂಡಿಯನ್ ತಮಿಳ್ಸ್ ಅಂತ ಹೇಳ್ತಾರೆ. ಸೊ ಇದೊಂದು ಏನಿದೆಯಲ್ಲ, ಸೊ ಇದನ್ನ ನಾವು ಈ ಕೊಲೋನಿಯಲ್ ಪೀರಿಯಡು ಹೇಗೆ ಬಂದರು, ಯಾಕೋಸ್ಕರ ಬಂದರು ಶ್ರೀಲಂಕಾಗೆ ಅನ್ನೋದು ನಾವು ಹಿಸ್ಟ್ರಿಯಲ್ಲಿ ಓದ್ತೀವಿ. ಅದು ಕೂಡ 2nd ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಸೊ ನಾನು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಿಮಗೆ ಹೇಳ್ತೀನಿ ಆ ಲೆಸನ್ ಮಾಡಿದಾಗ. ಸೊ ಈ ಪಾಯಿಂಟ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಇಂಡಿಯನ್ ತಮಿಳ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಮುಖ್ಯ ಪಾಯಿಂಟ್ ಏನಂದ್ರೆ ನೀವು ಇಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾದ್ದು, ಈ ಶ್ರೀಲಂಕನ್ ತಮಿಳ್ಸ್ ಏನಿರ್ತಾರಲ್ಲ, ದೇ ಆರ್ ಮೋಸ್ಟ್ ಕಾನ್ಸಂಟ್ರೇಟೆಡ್ ಇನ್ ದ ನಾರ್ತ್ ಆ್ಯಂಡ್ ದ ಈಸ್ಟ್ ಕಂಟ್ರಿ. ಸೊ ಇದು ಏನಂದ್ರೆ most of the Sri Lankan Tamils are concentrated in the north and the east of the country. So north ಮತ್ತೆ ಈಸ್ಟ್ ಆಫ್ ದ ಕಂಟ್ರಿಯಲ್ಲಿ ಇವರು ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಮುಖ್ಯ ಪಾಯಿಂಟ್ ಆಗಿ ನೋಡ್ಕೋಬೇಕು. ಯಾರು ಶ್ರೀಲಂಕನ್ ತಮಿಳ್ಸ್ ನಾರ್ತ್ ಮತ್ತೆ ಈಸ್ಟ್ ಕಂಟ್ರಿಲಿ ಕಾನ್ಸಂಟ್ರೇಟ್ ಅಂದ್ರೆ ಮೇಜರ್ ಪಾಪ್ಯುಲೇಷನ್ ಶ್ರೀಲಂಕನ್ ತಮಿಳ್ಸ್ ಈ ನಾರ್ತ್ ಅಂಡ್ ಈಸ್ಟ್ ಕಂಟ್ರಿಲಿ ಇದ್ದಾರೆ. ಇದು ಮುಖ್ಯ ಪಾಯಿಂಟ್ ಅಂತ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕಾದ್ರೆ. ಸೊ ಈಗ ನೀವು ನೋಡಿದ್ರಿ ಸಿನಾಲಾ ಸ್ಪೀಕರ್ ಬಗ್ಗೆ, ಹಾಗೆ ತಮಿಳ್ ಸ್ಪೀಕರ್ ಬಗ್ಗೆ, ಹಾಗೆ 2 ಸಬ್ ಗ್ರೂಪ್ಸ್ ಆಫ್ ತಮಿಳ್ ಸ್ಪೀಕರ್ ಬಗ್ಗೆ ಪ್ರತಿಯೊಂದನ್ನು ನೋಡಿದ್ವಿ. ಮತ್ತೆ ಎಲ್ಲಿ ಶ್ರೀಲಂಕನ್ ತಮಿಳ್ಸ್ ಎಲ್ಲಿ ಕಾನ್ಸಂಟ್ರೇಟೆಡ್ ಆಗಿರ್ತಾರೆ ಅನ್ನೋದು ನೋಡಿದ್ವಿ. ಆಮೇಲೆ ಏನ್ ತಿಳ್ಕೊಬೇಕು ಅಂದ್ರೆ ನಾವಿಲ್ಲಿ ಮೋಸ್ಟ್ ಆಫ್ ದ ಸಿನಾಲಾ ಸ್ಪೀಕರ್ಸ್ ಆರ್ ಬುದ್ಧಿಸ್ಟ್. ಸೊ ಮೋಸ್ಟ್ ಆಫ್ ದ ಸಿನಾಲಾ ಅಂದ್ರೆ ಹೇಳ್ಬೋದು ನಾವು 100%, 99% ಅಂತಾನೆ ಹೇಳ್ಬೋದು. ಸಿನಾಲಾ ಸ್ಪೀಕರ್ಸ್ ಬುದ್ಧಿಸ್ಟ್ ಆಗಿರ್ತಾರೆ. ಸೊ ಇವ್ರದ್ದು ಮೇಜರ್ ಸೋಷಿಯಲ್ ಗ್ರೂಪ್ ಆಗಿರುತ್ತೆ ಶ್ರೀಲಂಕಾದಲ್ಲಿ. ಏಕೆ ಅಂದ್ರೆ ಇದು ಎಥ್ನಿಕ್ ಕಾಂಪೋಸಿಷನ್ ನಮಗೆ ತೋರಿಸ್ತಾರೆ. ಹಾಗೆಯೇ ತಮಿಳ್ ಸ್ಪೀಕರ್ಸ್ ಬಂದು ಹಿಂದೂಸ್ ಆರ್ ಮುಸ್ಲಿಮ್ಸ್ ಆಗಿರ್ತಾರೆ. ಸೊ ತಮಿಳ್ ಸ್ಪೀಕರ್ಸ್ ಬಂದು ಹಿಂದೂಸ್ ಆರ್ ಮುಸ್ಲಿಂ ಆಗಿರ್ತಾರೆ. ಹಾಗೆ ನಾವೀಗ ನೋಡಿದ್ವಿ ಬುದ್ಧಿಸ್ಟ್ ನೋಡಿದ್ವಿ, ತಮಿಳ್ಸ್ ನೋಡಿದ್ವಿ, ಹಾಗೆ ಹಿಂದೂಸ್ ನೋಡಿದ್ವಿ, ಮುಸ್ಲಿಮ್ಸ್ ನೋಡಿದ್ವಿ. ಹಾಗೆಯೇ ಕ್ರಿಶ್ಚಿಯನ್ಸ್ ಕೂಡ 7% ಇರ್ತಾರೆ. ಸೊ ಇವ್ರು ಕ್ರಿಶ್ಚಿಯನ್ಸ್ ತಮಿಳ್ಸ್ ಅಥವಾ ಸಿನಾಲಾ ಅವರಾಗಿರ್ತಾರೆ.
ಸೊ ಈ ಕ್ರಿಶ್ಚಿಯನ್ ಪೀಪಲ್ ತಮಿಳ್ ಸ್ಪೀಕಿಂಗ್ ಅಥವಾ ಸಿನಾಲಾ ಸ್ಪೀಕಿಂಗ್ ಅವರು ಆಗಿರ್ತಾರೆ. ಅವರು ಬಂದು 7% ಆಗಿರ್ತಾರೆ. 7% ಪೀಪಲ್ ಹೂ ಆರ್ ಕ್ರಿಶ್ಚಿಯನ್ಸ್ ಅಂಡ್ ಸ್ಪೀಕ್ಸ್ ತಮಿಳ್ಸ್ ಆರ್ ಸಿನಾಲಾ. ಸೊ ನಾವೀಗ ನೋಡಿದ್ವಿ ಸಿನಾಲಾ ಸ್ಪೀಕರ್ ಮೇಜರ್ ಬಂದು ಬುದ್ಧಿಸ್ಟ್ ಆಗಿರ್ತಾರೆ, ಹಾಗೆ ತಮಿಳ್ ಸ್ಪೀಕರ್ ಬಂದು ಹಿಂದೂಸ್ ಆರ್ ಮುಸ್ಲಿಮ್ಸ್ ಆಗಿರ್ತಾರೆ. ಹಾಗೇನೆ 7% ಬಂದು ಕ್ರಿಶ್ಚಿಯನ್ಸ್ ಇರ್ತಾರೆ, ಹೂ ಸ್ಪೀಕ್ಸ್ ತಮಿಳ್ಸ್ ಅಥವಾ ಸಿನಾಲಾ ಸ್ಪೀಕ್ ಮಾಡೋರು ಕೂಡ ಇರುತ್ತೆ. ಇಷ್ಟು ಬಂದು ಶ್ರೀಲಂಕಾದ ಎಥ್ನಿಕ್ ಕಾಂಪೋಸಿಷನ್ ಆಗಿತ್ತು. ಹಾಗೇನೆ ನೀವು ನೋಡಿರ್ಬೋದು ತಮಿಳ್ ಸ್ಪೀಕರ್ ಅಂಡ್ ಸಿನಾಲಾ ಸ್ಪೀಕರ್ ಬಗ್ಗೆ. ಹಾಗೇನೆ ಯಾವ್ಯಾವ ತರ ಎಥ್ನಿಕ್ ಕಾಂಪೋಸಿಷನ್ ಇದೆ ಅಂತ ನೋಡಿರ್ಬೋದು ನೀವು. ಮತ್ತೆ ಬುದ್ಧಿಸ್ಟ್, ಹಿಂದೂಸ್, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಯಾವ ಒಂದು ಪರ್ಸೆಂಟ್ ಅಲ್ಲಿ ಇದ್ದಾರೆ, ಯಾರು ಮೇಜರ್ ಸೋಷಿಯಲ್ ಗ್ರೂಪ್ ಅಂತ ನೋಡಿದೀರಾ, ಮತ್ತೆ ಯಾವ ಒಂದು ರಿಲಿಜನ್, ಯಾವ ಒಂದು ಭಾಷೆನ ಮಾತಾಡ್ತೀವಿ, ಯಾವ ಒಂದು ಲ್ಯಾಂಗ್ವೇಜ್ ನ ಮಾತಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡಿದೀವಿ. ನಾವೀಗ ಇಷ್ಟೊತ್ತವರೆಗೂ ಬೆಲ್ಜಿಯಂ ಕಂಟ್ರಿ ಬಗ್ಗೆ, ಹಾಗೆ ಶ್ರೀಲಂಕಾ ಕಂಟ್ರಿ ಬಗ್ಗೆ, ಹಾಗೇನೆ ಬೆಲ್ಜಿಯಂ ಕ್ಯಾಪಿಟಲ್ ಸಿಟಿ ಆದಂತಹ ಬ್ರಸೆಲ್ಸ್ ಬಗ್ಗೆ, ಮತ್ತೆ ಅದು ಎಥ್ನಿಕ್ ಕಾಂಪೋಸಿಷನ್ ಬಗ್ಗೆ ನೋಡಿದ್ವಿ. ಸೊ ಈಗ 2 ಸಿಚುವೇಶನ್ ಕೂಡ ನೋಡಿದೀವಿ ನಾವು. ಸೊ ನಾವೀಗ ಈ ಬೆಲ್ಜಿಯಂ ಅಲ್ಲಿ ಡಚ್, ಹಾಗೆ ಫ್ರೆಂಚ್, ಹಾಗೆ ಜರ್ಮನ್ ಈ 3 ಸ್ಪೀಕಿಂಗ್ ಪೀಪಲ್ಸ್ ಇದ್ದಾರೆ. ಹಾಗೆ ಶ್ರೀಲಂಕಾದಲ್ಲಿ ಸಿನಾಲಾ ತಮಿಳ್ ಸ್ಪೀಕರ್ಸ್ ಇದ್ದಾರೆ. ಅದರಲ್ಲೂ ತಮಿಳ್ ಸ್ಪೀಕರ್ 2 ಸಬ್ ಡಿವಿಷನ್ಸ್ ಆಗಿದ್ದಾರೆ ಅಂತ ಇಷ್ಟು ನೋಡಿದೀವಿ. ಸೊ ಈಗ ಕಂಪೇರಿಂಗ್ ದ ಸಿಚುವೇಶನ್ಸ್. ಸೊ ಈ 2 ಬೆಲ್ಜಿಯಂ ಹಾಗೂ ಶ್ರೀಲಂಕಾ ದೇಶಗಳು ಕಂಪೇರ್ ಮಾಡಿದ್ರೆ, ನಾವು ಕಂಪೇರಿಂಗ್ ದ ಸಿಚುವೇಶನ್ ಮಾಡಿದಾಗ ಏನ್ ಗೊತ್ತಾಗ್ತದೆ ನಮಗಿಲ್ಲಿ, ಡಚ್ ಕಮಿಟಿ ಕುಡ್ ಟೇಕ್ ದ ಅಡ್ವಾಂಟೇಜ್ ಆಫ್ ಇಟ್ಸ್ ನ್ಯೂಮರಿಕ್ ಮೆಜಾರಿಟಿ ಅಂಡ್ ಫೋರ್ಸ್ ಇಟ್ಸ್ ವಿಲ್ ಆನ್ ದ ಫ್ರೆಂಚ್ ಅಂಡ್ ದ ಜರ್ಮನ್ ಸ್ಪೀಕಿಂಗ್ ಪಾಪ್ಯುಲೇಷನ್. ಸೊ ಈಗ ನಾವು ನೋಡ್ವಿ ಬೆಲ್ಜಿಯಂ ಅಲ್ಲಿ 100% ಅಲ್ಲಿ 59% ಬಂದು ಡಚ್ ಸ್ಪೀಕಿಂಗ್ ಆಗಿದ್ದಾರೆ. ಹಾಗೆ 40% ಬಂದು ಫ್ರೆಂಚ್ ಸ್ಪೀಕಿಂಗ್ ಆಗಿದ್ದಾರೆ. ಹಾಗೆ 1% ಬಂದು ಜರ್ಮನ್ ಸ್ಪೀಕಿಂಗ್ ಪಾಪ್ಯುಲೇಷನ್ ಆಗಿದ್ದಾರೆ. ಹಾಗೆ ಬೆಲ್ಜಿಯಂದು ಕ್ಯಾಪಿಟಲ್ ಸಿಟಿ ಆದಂತಹ ಬ್ರಸೆಲ್ಸ್ ಅಲ್ಲಿ 80% ಬಂದು ಫ್ರೆಂಚ್ ಸ್ಪೀಕಿಂಗ್, ಹಾಗೆ 20% ಬಂದು ಡಚ್ ಸ್ಪೀಕಿಂಗ್ ಆಗಿದ್ದಾರೆ. ಸೊ ಈಗ ನಾವ್ ಇಲ್ಲಿ ಏನ್ ನೋಡ್ಬೇಕು ಅಂದ್ರೆ, ಬೆಲ್ಜಿಯಂ ಅಲ್ಲಿ ಡಚ್ ಅನ್ನೋ ಒಂದು ಸ್ಪೀಕಿಂಗ್ ಕಮ್ಯುನಿಟಿ ಹೈಯರ್ ಅಲ್ಲಿದ್ದು, ಅಂದ್ರೆ ಮೆಜಾರಿಟಿಯಲ್ಲಿದ್ದು, ಈಗ ಬೆಲ್ಜಿಯಂ ಕ್ಯಾಪಿಟಲ್ ಸಿಟಿ ಆದಂತಹ ಬ್ರಸೆಲ್ಸ್ ಅಲ್ಲಿ ಮೈನಾರಿಟಿ ಆಗಿದೆ. ಸೊ ಇಲ್ಲಿ ಒಂದು ಬೋತ್ ಸೈಡ್ ಕ್ಲೈಮ್ ಕಂಟ್ರೋಲ್ ಓವರ್ ದ ಬ್ರಸೆಲ್ಸ್. ಸೊ ನಾವಿಲ್ಲಿ ಏನ್ ನೋಡ್ಬೋದು ಅಂದ್ರೆ ಸೊ ಈಗ ನೀವು ಇಲ್ಲಿ ಏನ್ ನೋಡ್ಬೇಕು ಅಂದ್ರೆ, ಬೆಲ್ಜಿಯಂ ಅಲ್ಲಿ ಡಚ್ ಸ್ಪೀಕಿಂಗ್ ಬಂದು ಮೆಜಾರಿಟಿ ಇದ್ದು, ಫ್ರೆಂಚ್ ಸ್ಪೀಕಿಂಗ್ ಬಂದು ಮೈನಾರಿಟಿ ಇದ್ದಾರೆ. ಅದೇ ಬೆಲ್ಜಿಯಂ ಕ್ಯಾಪಿಟಲ್ ಸಿಟಿ ಆದಂತ ಬ್ರಸೆಲ್ಸ್ ಅಲ್ಲಿ ಡಚ್ ಬಂದು ಮೈನಾರಿಟಿ ಇದ್ದು, ಫ್ರೆಂಚ್ ಬಂದು ಮೆಜಾರಿಟಿ ಇದೆ. ಸೊ ಇಲ್ಲಿ ಈಕ್ವಲ್ ಬ್ಯಾಲೆನ್ಸ್ ಆಗಿದೆ. ಸೊ ಬೋತ್ ಸೈಡ್ ವುಡ್ ಕ್ಲೈಮ್ ಕಂಟ್ರೋಲ್ ಓವರ್ ದ ಬ್ರಸೆಲ್ಸ್ ಇಂದ ಇಲ್ಲಿ ಕಂಟ್ರೋಲ್ ಅನ್ನೋದು ಇದೆ. ಸೊ ದಿಸ್ ಪುಷ್ ದ ಕಾನ್ಫ್ಲಿಕ್ಟ್ ಅಮಾಂಗ್ ದ ಕಮ್ಯುನಿಟೀಸ್. ಇದು ಒಂದು ಅರ್ಧ ಕಾನ್ಫ್ಲಿಕ್ಟ್ ನ ಪುಷ್ ಮಾಡುತ್ತೆ. ಸೊ ನಾವು ಈ ಒಂದು ಸಿಚುವೇಶನ್ ಇಲ್ಲಿ ನೋಡ್ಬೋದು. ಸೊ ಈ ಬ್ರಸೆಲ್ಸ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಅಂದ್ರೆ ಕ್ಲೈಮ್ ದ ಕಂಟ್ರೋಲ್. ಸೊ ಇದು ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇರುತ್ತೆ, ಇದು ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಸೊ ಒಂದು ಕಂಟ್ರೋಲ್ ಇದೆ. ಅದಕ್ಕೋಸ್ಕರ ಇದು ಕಾನ್ಫ್ಲಿಕ್ಟ್ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಾನ್ಫ್ಲಿಕ್ಟ್ ಅಥವಾ ವಾರ್ನ ತಡೆಯುತ್ತೆ. ಪುಷ್ ದ ಕಾನ್ಫ್ಲಿಕ್ಟ್ ಅಮಾಂಗ್ ದ ಕಮ್ಯುನಿಟೀಸ್ ಅಂತ ಈ ಬೆಲ್ಜಿಯಂ ಅಲ್ಲಿ ನಾವು ನೋಡ್ಬೋದಾಗಿದೆ. ಈ ಸಿಚುವೇಶನ್ ಇದು ಅರ್ಥ ಆಗಿದೆ. ಸೊ ನಾವೀಗ ಶ್ರೀಲಂಕಾಗೆ ನೋಡಿದ್ರೆ, ಸೊ Sinhala community enjoyed an even bigger majority and could impose its will on the entire country. ಸೊ ನಾವಿಲ್ಲಿ ನೋಡೋದಾದ್ರೆ ಶ್ರೀಲಂಕಾದಲ್ಲಿ ಸಿನಾಲಾ ಸ್ಪೀಕರ್ಸ್ ಅಂದ್ರೆ ತಮಿಳ್ ಸ್ಪೀಕರ್ಸ್ ಅಲ್ಲಿ ಸಿನಾಲಾ ಸ್ಪೀಕರ್ಸ್ ಮೆಜಾರಿಟಿ ಬಂದು ಬುದ್ಧಿಸ್ಟ್ ಆಗಿದ್ದಾರೆ. ಸೊ ಏನಪ್ಪಾ ಅಂದ್ರೆ, ಈ ಬೆಲ್ಜಿಯಂ ಅಲ್ಲಿ ಯಾರು ಡಚ್ ಸ್ಪೀಕಿಂಗ್ ಮೇಲಿದ್ದು, ಫ್ರೆಂಚ್ ಸ್ಪೀಕಿಂಗ್ ಕೆಳಗಿದ್ರು. ಅದೇ ತರ ಅದು ಕ್ಯಾಪಿಟಲ್ ಸಿಟಿಲಿ ಡಚ್ ಅವ್ರು ಕಡಿಮೆ ಇದ್ದು, ಫ್ರೆಂಚ್ ಅವ್ರು ಮೇಲಿದ್ರು. ಬಟ್ ಇಲ್ಲಿ ಶ್ರೀಲಂಕಾದಲ್ಲಿ ಸಿನಾಲಾ ಅವರೇ ಮೆಜಾರಿಟಿ ಸೋಷಿಯಲ್ ಗ್ರೂಪ್ ಆಗಿರೋದ್ರಿಂದ ಅವರು ಗ್ರಾಂಟೆಡ್ ಆಗಿ ತಗೋಬಹುದು ಅವ್ರ ಪವರ್ನ. ಸೊ ದೇ ಕ್ಯಾನ್ ಇಂಪೋಸ್ ದ ವಿಲ್ ಆನ್ ದ ಎಂಟೈರ್ ಕಂಟ್ರಿ ಮೇಲೆ ಅವರ ಒಂದು ಪವರ್ನ ಅವ್ರು ಇಂಪೋಸ್ ಮಾಡ್ಬೋದು. ಸೊ ಈಗ ಈ 2 ಬೆಲ್ಜಿಯಂ ಅಂಡ್ ಶ್ರೀಲಂಕಾ ಅವರು ಹೇಗೆ ಅವರು ಬಂದಂತಹ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರು ಅಂತ ನೋಡ್ಬೋದು. ಹಾಗೇನೆ ಅವರು ಯಾವ ಒಂದು ಮೆಜಾರಿಟಿಸಮ್ ಅಂಡ್ ಅಕಾಮಡೇಷನ್, ಇವೆರಡು ಇದೊಂದು ಮೆಜಾರಿಟಿಸಮ್ ಅಂಡ್ ಅಕಾಮಡೇಷನ್ ಅನ್ನೋದು ಈ ಟೈಪ್ ಆಫ್ ಅ ಸಿಸ್ಟಮ್. ಸೊ ಯಾರನ್ನ ಫಾಲೋ ಮಾಡಿದ್ರು, ಸೊ ಹೇಗೆ ಅವರ ಒಂದು ಕಾನ್ಫ್ಲಿಕ್ಟ್ ಹೇಗೆ ಪುಷ್ ಆಯ್ತು. ಈಗ ನೋಡ್ಬೋದು ನೀವು ಬೆಲ್ಜಿಯಂ ಅಲ್ಲೇ ಬ್ರಸೆಲ್ಸ್ ಇಂದ ಬೋತ್ ಸೈಡ್ಸ್ ಕ್ಲೈಮ್ ಕಂಟ್ರೋಲ್, ಈ ಬ್ರಸೆಲ್ಸ್ ಇಂದ ಕಾನ್ಫ್ಲಿಕ್ಟ್ ನ ಪುಷ್ ಮಾಡ್ತದೆ. ಬಟ್ ಶ್ರೀಲಂಕಾದಲ್ಲಿ ಸಿನಾಲಾ ಅಂಡ್ ತಮಿಳ್ ಸ್ಪೀಕರ್ ಇಬ್ಬರೇ ಇರೋದ್ರಿಂದ
ಅಲ್ಲಿ ಸಿನಾಲ ಕಮ್ಯುನಿಟಿ ಮೇಲ್ ಅಂದರೆ ಮೆಜಾರಿಟಿ ಇರೋದೆಸೆಂದ ನಾವು ಇಲ್ಲಿ ಸಿನಾಲ ಸ್ಪೀಕರು ಅವ್ರಿಗೆ ಬಂದಂತಹ ಈವನ್ ಬಿಗ್ ಪವರ್ ಇದೆ ಅವ್ರಿಗೆ. ಸೊ ದೇ ಕ್ಯಾನ್ ಇಂಪೋಸ್ ದರ್ ವಿಲ್ ಆನ್ ದ ಎಂಟೈರ್ ಕಂಟ್ರಿ. ಶ್ರೀಲಂಕಾ ಒಂದು ಕಂಟ್ರಿ ಮೇಲೆ ಅವ್ರು ಇಂಪೋಸ್ ಮಾಡ್ಬೋದು. ಯಾಕೆಂದ್ರೆ ಬುದ್ಧಿಸಮ್ ಅಂದ್ರೆ ಸಿನಾಲ ಸ್ಪೀಕರ್ಸ್ ತುಂಬಾನೇ ಇದ್ದಾರೆ. ಸೊ ಮೆಜಾರಿಟಿ ಗ್ರೂಪ್ಸ್ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ 74% ಬಂದು ಸಿನಾಲ ಸ್ಪೀಕರ್ ಆಗಿದ್ದು, ತಮಿಳ್ ಸ್ಪೀಕರ್ ಬರೀ 18% ಇದ್ದಾರೆ. ಸೊ ದೇ ಕ್ಯಾನ್ ಇಂಪೋಸ್ ದರ್ ವಿಲ್ ಆನ್ ದ ಎಂಟೈರ್ ಕಂಟ್ರಿ. ಸೊ ಈಗ ತಮಿಳ್ಸ್ ಅವರು ಏಲಿನೇಟೆಡ್ ಆಗ್ಬಿಡ್ತಾರೆ. ಸೊ ಈ ಶ್ರೀಲಂಕನ್ ತಮಿಳ್ಸ್ ಅಲ್ಲಿರೋ ಲೀಡರ್ಸ್ ಯಾವ ಒಂದು ಸಿಸ್ಟಮ್ನ ಅಕಾಮಡೇಟ್ ಮಾಡ್ತಾರೆ, ಯಾವ ತರ ಸಿಸ್ಟಮ್ನ ಅವ್ರು ಅಕಾಮಡೇಟ್ ಮಾಡಿ ಅವರ ಕಂಟ್ರಿಯಲ್ಲಿ ಕಾನ್ಫ್ಲಿಕ್ಟ್ ಬರ್ದಿರೋ ತರ ಮಾಡ್ತಾರೋ ಬರೋ ತರ ಮಾಡ್ತಾರೋ. ಸೊ ನಾವು ಈ ಬೆಲ್ಜಿಯಂ ಅಂಡ್ ಶ್ರೀಲಂಕಾ ಎರಡು ಕಂಟ್ರಿಯ ಸಿಚುವೇಶನ್ಸ್ನ ಕಂಪೇರ್ ಮಾಡಿದೀವಿ. ಸೊ ಈಗ ಬೆಲ್ಜಿಯಂ ಒಂದು ಅಕಾಮಡೇಷನ್, ಹಾಗೆ ಶ್ರೀಲಂಕಾ ಬಂದು ಮೆಜಾರಿಟಿಸಮ್ ಅನ್ನೋ ಒಂದು ಸಿಸ್ಟಮ್ನ ಫಾಲೋ ಮಾಡುತ್ತೆ. ಸೊ ಈ ಎರಡು ಶ್ರೀಲಂಕಾ ಆ್ಯಂಡ್ ಬೆಲ್ಜಿಯಂ ಅಲ್ಲಿ ಯಾರಿಗೆ ಬೆನಿಫಿಟ್ ಸಿಗತ್ತೆ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೇನೆ ಯಾರು ಕಾನ್ಫ್ಲಿಕ್ಟ್ನ ರೆಫ್ಯೂಸ್ ಮಾಡಿ ತಡೆದ್ರು ಯಾರಿಗೆ ಬೆನಿಫಿಟ್ ಸಿಕ್ತು ಅಂತ ನೋಡೋಣ. ಹಾಗೇನೆ ಮಾಡರ್ನ್ ಫಾರ್ಮ್ ಆಫ್ ಪವರ್ ಶೇರಿಂಗು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇಷ್ಟು ನನ್ನ ಪವರ್ ಶೇರಿಂಗ್ ಪಾರ್ಟ್ 1 ವಿಡಿಯೋ ಆಗಿತ್ತು. ಸೊ ಪವರ್ ಶೇರಿಂಗ್ ಪಾರ್ಟ್ 2 ವಿಡಿಯೋದಲ್ಲಿ ಅಕಾಮಡೇಷನ್ ಮೆಜಾರಿಟಿಸಮ್ ಸಿಸ್ಟಮ್ ಬಗ್ಗೆ, ಹಾಗೆಯೇ ವೈ ಪವರ್ ಶೇರಿಂಗ್ ಇಸ್ ಡಿಸೈರಬಲ್, ಹಾಗೆ ಮಾಡರ್ನ್ ಫಾರ್ಮ್ ಆಫ್ ಪವರ್ ಶೇರಿಂಗ್, ಈ ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಹಾಗೆ ಕಮೆಂಟ್ ಕೂಡ ಮಾಡಿ, ಹಾಗೆ ಮೋಟಿವೇಟ್ ಕೂಡ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.